ವರ್ಣೋತ್ಪತ್ತಿ ಸ್ಥಾನಗಳು. ವರ್ಣೋತ್ಪತ್ತಿ ಸ್ಥಾನಗಳು ಅಂದ್ರೆ ಅಕ್ಷರಗಳು. ಕನ್ನಡ 49 ಅಕ್ಷರಗಳು ಇದಾವೆ ರೀ. ಇವು ಎಲ್ಲೆಲ್ಲಿ ಹುಟ್ಟುತ್ತಾವ? ಎಲ್ಲೆಲ್ಲಿ ಹುಟ್ಟುತ್ತಾವ ಅಂತಂದ್ರೇನು? ನಾವು ಅಕ್ಷರಗಳು ಹೇಳ್ತಾ ಇರ್ತೀವಿ. ಒಂದು ತುಟಿ ಸಾಯದಿಂದ ಹುಟ್ಟುತ್ತೆ, ಒಂದು ನಾಲಿಗೆ ಮೇಲ್ಭಾಗದ ಹುಟ್ಟುತ್ತಿದೆ, ಕೆಲವೊಂದು ನಾಲಿಗೆ ತೆಳಭಾಗ ಹುಟ್ಟುತ್ತವೆ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇರಬೇಕು ನೋಡ್ರಿ. ಇದು ಕಂಠಾಕ್ಷರ. ಕಂಠಾಕ್ಷರ ಅಂದ್ರೆ ಕಂಠದಿಂದ, ನಮ್ಮ ಒಂದು ಕಂಠದಿಂದ ಅಥವಾ ಕಂಠದಿಂದ ಹುಟ್ಟುವಂತ ಅಕ್ಷರಗಳು ಏನು? ಕಾಕ ಗಗ್ಗನ್ನ. ಕಾಕ ಗಗ್ಗನ್ನ ಎಲ್ಲಿ ಹುಟ್ಟತಾವ್ರಿ? ಕಂಠಾಕ್ಷರ, ಕಂಠದಲ್ಲಿ ಹುಟ್ಟುತ್ತವ. ಕಂಠ ನೋಡ್ರಿ, ಕಾಕ ಗಗ್ಗನ್ನ ಇವು ಕ ಕ ಗ ಗ ನ ಇವು ಕಂಠದಲ್ಲಿ ಹುಟ್ಟುತ್ತವ. ಅದ್ರ ಜೊತೆಗೆ ಆ ಮತ್ತು ಹ ಇವೇನು? ಇದೊಂದು ಮತ್ತು ವಿಸರ್ಗರೆ. ಇದು ಕಂಠದಲ್ಲಿ ಹುಟ್ಟುವಂತ ಅಕ್ಷರಗಳು. ಕಂಠದಲ್ಲಿ ಹುಟ್ಟುವಂತ ಅಕ್ಷರಗಳು ಏನು ನೋಡ್ರಿ? ಕಂಠಾಕ್ಷರಗಳು ಅಂತ ಕರಿತೀವಿ. ಇದು ಕಂಠದ ಸಹಾಯದಿಂದ ಉತ್ಪತ್ತಿ ಆಗುವ ಅಕ್ಷರಗಳು ಕಂಠಾಕ್ಷರಗಳು. ಆ ಕಾಕ ಗಗ್ಗನ್ನ ಮತ್ತು ಹ ಮತ್ತು ವಿಸರ್ಗ ಹ ಅಹ. ತಾಲವ್ಯ. ತಾಲವ್ಯ ಅಂದ್ರೆ ಏನ್ರಿ? ದವಡೆ. ತಾಲವ್ಯ ಅಂದ್ರೆ ಏನ್ರಿ? ದವಡೆಯ ಸಹಾಯದಿಂದ ಉತ್ಪತ್ತಿಯಾಗುವ ಅಕ್ಷರಗಳು. ದವಡೆಯ ಸಹಾಯದಿಂದ ಉತ್ಪತ್ತಿಯಾಗುವ ಅಕ್ಷರಗಳು ಏನ್ರಿ? ಚ ಚ ಜಜ್ಜನ್ಯ ನೋಡ್ರಿ. ಚ ಚ ಜ ಜ ನ್ಯ, ಚ ಚ ಜಜ್ಜನ್ಯ. ಜೊತೆಗೆ ಈ ಮತ್ತು ಈ ಇದು ಕೂಡ ಏನಾಗತ್ತೆ? ದವಡೆ ಸಹಾಯದಿಂದ ಉತ್ಪತ್ತಿ ಆಗುತ್ತೆ. ಮತ್ತು ಅವರ್ಗಿ ವ್ಯಂಜನಗಳಲ್ಲಿ ಯ ಮತ್ತು ಶ. ತಾಲವ್ಯ ಅಂದ್ರೆ ದವಡೆ ಸಹಾಯದಿಂದ ಉತ್ಪತ್ತಿಯಾಗುವ ಅಕ್ಷರಗಳು. ತಾಲವ್ಯ ಅಂದ್ರೆ ದವಡೆ ಸಹಾಯದಿಂದ ಉತ್ಪತ್ತಿಯಾಗುವ ಅಕ್ಷರಗಳು ಚ ಚ ಜಜ್ಜನ್ಯ ಈ ಮತ್ತು ಯಾಶ. ಮೂರ್ಧನ್ಯ. ಮೂರ್ಧನ್ಯ ಅಂದ್ರೆ ನಾಲಿಗೆಯ ಮೇಲ್ಭಾಗ. ನಾಲಿಗೆ ಹಿಂಗಿದೆ, ನಾಲಿಗೆ ಮೇಲ್ಭಾಗ ಅಂದ್ರೆ ನಾಲಿಗೆ ಈ ತರ ಮಡಿಸಂದು ಏನ್ ಹೇಳ್ತಾರೆ? ಟಾಪ್. ಪರೀಕ್ಷೆ ಮಾಡಿ. ನಾಲಿಗೆ ಈ ತರ ಇರುತ್ತೆ, ನಾಲಿಗೆ ಮೇಲೆ ಠ ಅಂಬದಲ್ಲಿ ಏನಾಗುತ್ತೆ? ನಾಲಿಗೆ ಈ ತರ ಮಡಿಸ್ಕೊಳ್ಳುತ್ತೆ. ನಾಲಿಗೆಯ ಮೇಲ್ಭಾಗದಲ್ಲಿ ಹುಟ್ಟುವಂತ ಅಕ್ಷರಗಳು ಟ ಟ ಡಡ್ಡಣ್ಣ. ಅದ್ರ ಜೊತೆಗೆ ಸ್ವರಗಳಲ್ಲಿ ಒಂದು ರು ಬರುತ್ತೆ, ಮತ್ತು ಅವರ್ಗಿ ವ್ಯಂಜನಲ್ಲಿ ರ ಮತ್ತು ಶ ಏನಾಗುತ್ತೆ? ಅದು ಸೇಮ್ ಟ ರೂಪದಲ್ಲಿ ರಚನೆ ಆಗುತ್ತೆ, ಟ ರೂಪದಲ್ಲಿ ಉತ್ಪತ್ತಿ ಆಗುತ್ತೆ. ನೆಕ್ಸ್ಟ್ ದಂತಾಕ್ಷರಗಳು. ದಂತ ಅಂದ್ರೆ ಏನ್ರಿ? ಹಲ್ಲು. ಹಲ್ಲುಗಳ ಸಹಾಯದಿಂದ ಉತ್ಪತ್ತಿ ಆಗುವ ಅಕ್ಷರಗಳು ದಂತಾಕ್ಷರಗಳು. ಹಲ್ಲುಗಳ ಸಹಾಯ ಇಲ್ಲಂದ್ರೆ ಇವು ದದ್ದನ್ನ ಹೇಳಕ್ ಬರಲ್ರಿ. ಪರೀಕ್ಷೆ ಮಾಡ್ಕೊಳ್ಳಿ ಒಂದ್ಸಲ. ತಾ ಅಂದ್ರೆ ಹಲ್ಲು ಟಚ್ ಆಗುತ್ತೆ. ಇವು ದಂತಾಕ್ಷರಗಳು. ಹಲ್ಲುಗಳ ಸಹಾಯದಿಂದ, ಸ ಅಂದ್ರೆ ನೋಡ್ರಿ ಸಹಾಯದಿಂದ ಅಂತ ಬರೀತೀನಿ. ಹಲ್ಲುಗಳ ಸಹಾಯದಿಂದ ಉತ್ಪತ್ತಿ ಆಗುವ ಅಕ್ಷರಗಳು ದದ್ದನ್ನ, ಮತ್ತು ಅವರ್ಗಿ ವ್ಯಂಜನಲ್ಲಿ ಲ ಮತ್ತು ಶ ಏನಾಗುತ್ತೆ? ದಂತಾಕ್ಷರ ಆಗುತ್ತೆ. ನೆಕ್ಸ್ಟ್ ಓಷ್ಟ್ಯ. ಓಷ್ಟ್ಯ ಅಂದ್ರೆ ಏನ್ರಿ? ತುಟಿಯ ಸಹಾಯದಿಂದ ಉತ್ಪತ್ತಿಯಾಗುವ ಅಕ್ಷರಗಳನ್ನು ಓಷ್ಟ್ಯಾಕ್ಷರಗಳು ಅಂತ ಕರಿತೀವಿ. ತುಟಿಯ ಸಹಾಯದಿಂದ ಉತ್ಪತ್ತಿಯಾಗುವ ಅಕ್ಷರಗಳನ್ನು ಓಷ್ಟ್ಯ ಅಂತ ಕರಿತೀವಿ. ಓಷ್ಟ್ಯ ಅಂದ್ರೆ ಪಾಪ ಬೊಬ್ಬಮ್ಮ. ಪಾ ಹೇಳ್ಬೇಕಾದ್ರೆ ತುಟಿ ಎರಡು ತುಟಿ ಟಚ್ ಆಗಲೇಬೇಕು, ಪಾಪ ಬೊಬ್ಬಮ್ಮ ಅಂತ. ನೆಕ್ಸ್ಟ್ ಸ್ವರಗಳಲ್ಲಿ ಹೂ ಅಂತೆ ತುಟಿ ಸಹಾಯ ಬೇಕಾಗತ್ತೆ. ಹೂ ಸ್ವರಗಳ ಸಹಾಯದಿಂದ ಉತ್ಪತ್ತಿ ಆಗುವ ಅಕ್ಷರ. ಇದು ಸ್ವರ ಅಲ್ರಿ, ಓಷ್ಟ್ಯ. ತುಟಿಯ ಸಹಾಯದಿಂದ ಉತ್ಪತ್ತಿ ಆಗುವ ಅಕ್ಷರಗಳು ಉ ಪಾಪ ಬಬ್ಬಮ್ಮ. ನಾಳೆ ಕೇಳ್ತಾರ್ರಿ ಓಷ್ಟ್ಯಾಕ್ಷರಗಳು ಯಾವ ಅಂತ ಇಲ್ಲಿ ಕೊಟ್ಟು ರ ದ ಮತ್ತು ಪಾ ಕೊಟ್ಟು ಕೊಟ್ಟಿದ್ರಾಗ ಪಾ ಅಂತ ಹುಡುಕ್ಬೇಕು ನೀವು. ನೆಕ್ಸ್ಟ್ ಕಂಠತಾಲು. ಕಂಠ ಅಂದ್ರೆ ಏನ್ರಿ? ಕಂಠ ಅಂದ್ರೆ ಕೊರಳು ಮತ್ತು ತಾಳು ಅಂದ್ರೆ ಏನ್ರಿ? ದವಡೆ. ಕಂಠ ಮತ್ತು ಕೊರಳು ಮತ್ತು ದವಡೆ ಸಹಾಯದಿಂದ ಉತ್ಪತ್ತಿ ಆಗುವ ಅಕ್ಷರಗಳು ಯಾವುವು? ಎ ಐ. ಇವನ ಕಂಠತಾಲು. ನೆಕ್ಸ್ಟ್ ಕಂಠೋಷ್ಠ್ಯ. ಕಂಠೋಷ್ಠ್ಯ ಅಂದ್ರೆ ಕಂಠ ಮತ್ತು ತುಟಿ. ಕಂಠಕ್ಕೆ ನಾವೇನಂತೀವಿ? ಕೊರಳು ಮತ್ತು ತುಟಿ ಸಹಾಯದಿಂದ ಉತ್ಪತ್ತಿ ಆಗುವ ಅಕ್ಷರಗಳು ಯಾವ್ರಿ? ಕಂಠೋಷ್ಠ್ಯ. ಓಷ್ಠ್ಯ ಅಂದ್ರೆ ತುಟಿ. ಕಂಠೋಷ್ಠ್ಯ ಅಂದ್ರೆ ಕೊರಳು ಮತ್ತು ತುಟಿ ಸಹಾಯದಿಂದ ಆಗುವು ಅವು ಏನ್ರಿ? ಕಂಠೋಷ್ಠ್ಯ. ದಂತೋಷ್ಠ್ಯ. ದಂತ ಅಂದ್ರೆ ದವಡೆ, ದಂತ ಅಂದ್ರೆ ಹಲ್ಲು, ಓಷ್ಠ್ಯ ಅಂದ್ರೆ ತುಟಿ. ಹಲ್ಲು ಮತ್ತು ತುಟಿಯಿಂದ ಉತ್ಪತ್ತಿ ಆಗುವ ಅಕ್ಷರಗಳು ಯಾವ್ರಿ? ದಂತೋಷ್ಠ್ಯ ಅಂದ್ರೆ ಹಲ್ಲು ಮತ್ತು ತುಟಿಯಿಂದ ಉತ್ಪತ್ತಿ ಆಗೋದು ವಾ. ದಂತೋಷ್ಠ್ಯದಲ್ಲಿ ವಾ ಇರುತ್ತೆ ನೋಡ್ರಿ. ಕಂಠನಾಶಕ. ಕಂಠ ಅಂದ್ರೆ ಕೊರಳು, ನಾಶಿಕ ಅಂದ್ರೆ ಮೂಗು. ಕಂಠನಾಶಕ. ಕೊರಳು ಮತ್ತು ಮೂಗಿನ ಸಹಾಯದಿಂದ ಉತ್ಪತ್ತಿ ಆಗುವ ಅಕ್ಷರಗಳು
ಕಂಠನಾಶಕ ಅದು ಅನುಸ್ವರ ಆಗಿರುತ್ತೆ ನೋಡ್ರಿ. ಅಂತ ಕರಿ ಮೂಗು ಬೇಕೇ ಬೇಕಾಗಿತ್ತು ಅವಶ್ಯಕತೆ. ಕಂಠನಾಶಕ. ಇನ್ನೊಂದು ಉಳಿತ್ರಿ ಅನುನಾಶಕ. ಬರ್ದಿಲ್ರಿ ಅನುನಾಶಕ ಅಂದ್ರೆ 5 ಅದಾವ. ಅವು ಮೂಗಿನ ಸಹಾಯದಿಂದ ಉತ್ಪತ್ತಿ ಆಗುವ ಅಕ್ಷರಗಳು. ಇದೇ ರೀತಿ ಓದ್ರಿ ನೋಡ್ರಿ. ಕಂಠಾಕ್ಷರಗಳಂದ್ರೆ ಕಂಠಾಕ್ಷರಗಳು ಎಷ್ಟು? ಕಂಠಾಕ್ಷರಗಳು ತಾಲವ್ಯ, ಮೂರ್ಧನ್ಯ, ದಂತ್ಯ, ಓಷ್ಠ್ಯ, ಕಂಠತಾಲು, ಕಂಠೋಷ್ಠ, ದಂತೋಷ್ಠ, ಕಂಠನಾಶಕ ಮತ್ತು ಅನುನಾಶಕ. ಈ ರೀತಿ ಪ್ರತಿಯೊಂದು ಅಕ್ಷರಗಳು ಯಾವುದೇ ತನ್ನದೇ ಆದ ಒಂದು ಮೂಲ ವರ್ಗದಲ್ಲಿ ಅಂತ ಹುಟ್ಟುತ್ತವೆ. ಅದಕ್ಕೆ ಕಾಕ ಗಗ್ಗನ ಚಾಚು ಜನ ತನ್ನದೇ ಆದ ಒಂದು ವರ್ಗಗಳು ಮಾಡ್ಯಾರ. ಅವರ್ಗೀಯ ವ್ಯಂಜನಗಳು ಏನ್ರಿ? ಒಂದು ತಾಲವ್ಯದಾಗ ಹುಟ್ಟುತ್ತ, ಒಂದು ಕಂಠೋಷ್ಠದಾಗ ಹುಟ್ಟುತ್ತ ಅಂಬಕ ಡೈರೆಕ್ಟ್ ಸಪ್ರೇಟ್ ಆಗಿ 9 ಅಕ್ಷರಗಳನ್ನು ಸಪ್ರೇಟ್ ಮಾಡಿದ್ದಾರೆ. ಥ್ಯಾಂಕ್ ಯು.